ಹಲೋ ಹಾಯ್ ನಮಸ್ಕಾರ, ನಾನ್ ಚುಮಸ್ಕಿ. ನಾವಿವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಯನ್ನ ನೋಡೋಣ. ಯಾಕೆಂದ್ರೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಅಲ್ಲಿ ಅವ್ರಿಗೆ ಎಷ್ಟು ಕೊಟ್ರು, ಇವ್ರಿಗೆ ಅಷ್ಟು ಕೊಟ್ರು, ಏನೆಲ್ಲ ಮಾತುಗಳು ಬಂದೋದು. ಆದ್ರೆ ರಾಜ್ಯದ ಆರ್ಥಿಕ ಸ್ಥಿತಿ ನಿಜವಾಗ್ಲೂ ಏನಾಗಿದೆ, ನಮ್ಮ ರಾಜ್ಯ ಏನೆಲ್ಲ ಆರ್ಥಿಕ ಸವಾಲುಗಳನ್ನ ಎದುರಿಸ್ತಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಅನೇಕ ವರ್ಷದಿಂದ ನಮ್ಮ ರಾಜ್ಯ ಸುರಕ್ಷಿತವಾಗಿ ಆರ್ಥಿಕ ಸವಾಲುಗಳನ್ನ ಎದುರಿಸಿಕೊಂಡು ಇತರೆ ರಾಜ್ಯಗಳಿಗಿಂತ ವಿಭಿನ್ನವಾಗಿ ಒಂದು ಮಟ್ಟದಲ್ಲಿ ಹೆಸರು ಗಳಿಸ್ತಾ ಇತ್ತು. ಸರ್ಕಾರದ ಖಜಾನೆಯಲ್ಲಿ ನಷ್ಟ ಮತ್ತು ಬಾಕಿ ಇರೋ ಹೊಣೆಗಾರಿಕೆನ ನಾವು ಗಂಭೀರವಾಗಿ ಇನ್ಮೇಲೆ ಗಮನ ಹರಿಸಬೇಕಾಗಿದೆ. ಯಾಕೆಂದ್ರೆ ಪ್ರಾರಂಭದಲ್ಲೇ ಒಂದು ಸವಾಲು ಸ್ಪಷ್ಟವಾಗಿದೆ. ತೆರಿಗೆಯೇತರ ರಾಜಸ್ವದಲ್ಲಿ ಕುಸಿತ. ಇದು ಸದ್ಯಕ್ಕೆ ಶೇಕಡಾ 5.13 ಇದು ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ ಬಹುದೊಡ್ಡ ಸಮಸ್ಯೆಯನ್ನ ಸೃಷ್ಟಿಸುತ್ತಿದೆ. ಈ ಕುಸಿತವು ವಿತ್ತೀಯ ಅಸ್ಥಿರತೆಯನ್ನ ಸೂಚಿಸುತ್ತದೆ, ಅಂದ್ರೆ ಎಕನಾಮಿಕಲ್ ಅನ್ಸ್ಟೆಬಿಲಿಟಿ. ಇದಕ್ಕೆ ಕಾರಣ ಏನು? ಹೆಚ್ಚಿದ ಬದ್ಧತಾ ವೆಚ್ಚಗಳ ಪಾಲು. ಪ್ರತಿ ವರ್ಷವೂ ವೆಚ್ಚದ ಬೆಳವಣಿಗೆ ಹೆಚ್ಚುತ್ತಿದೆ, ಅಂದ್ರೆ ಖರ್ಚು ಜಾಸ್ತಿ ಆಗ್ತಿದೆ. ಒಟ್ಟು ವೆಚ್ಚದಲ್ಲಿ ಬದ್ಧತಾ ವೆಚ್ಚಗಳ ಪಾಲು ಹೆಚ್ಚಾಗಿರುವುದೇ ಪ್ರಮುಖ ಕಾರಣವಾಗಿದೆ. ಸಂಬಳ, ಪಿಂಚಣಿ, ಬಡ್ಡಿ, ಸಹಾಯಧನ, ಆಡಳಿತಾತ್ಮಕ ವೆಚ್ಚಗಳು, ಪಂಚಾಯತ್ ರಾಜ್ ಸಂಸ್ಥೆಗಳು, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹಂಚಿಕೆ, ಇನ್ನು ಮುಂತಾದವುಗಳನ್ನ ಒಳಗೊಂಡಿದೆ. ಈ ಪಾಲಿನ ಹೆಚ್ಚಳವು ಅಭಿವೃದ್ಧಿ ಉದ್ದೇಶಕ್ಕೆ ಇರುವ ಸಂಪನ್ಮೂಲವನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಅಭಿವೃದ್ಧಿಗೆ ದುಡ್ಡು ಕೊಡೋ ಬದಲಿಗೆ ಈ ಕಡೆ ಖರ್ಚುಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ವಿತ್ತೀಯ ಹೊಣೆಗಾರಿಕೆ ಶಾಸನಗಳ ಅನ್ವಯ ಗುರಿ ಸಾಧಿಸಲು ಮತ್ತು ರಾಜ್ಯವು ಬಾಕಿ ಇರುವ ಹೊಣೆಗಾರಿಕೆಗಳನ್ನ ಕಡಿಮೆ ಮಾಡಲು ರಾಜಸ್ವ ಜಮೆಗಳಲ್ಲಿ ಬದ್ಧತಾ ವೆಚ್ಚದ ಪಾಲನ್ನ ಕಡಿಮೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಎಚ್ಚರಿಕೆಯನ್ನ ನೀಡಿದೆ. ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಹೆಚ್ಚಿದೆ. 2024-25 ಮೊದಲ 6 ತಿಂಗಳ ಅವಧಿಯಲ್ಲಿ ಖರ್ಚು ಮಾಡಿದ ಒಟ್ಟು ವೆಚ್ಚದ ಪಾಲು ಶೇಕಡಾ 37.33 ಇದು 2023-24 ಅನುಗುಣವಾದ ಅವಧಿಯಲ್ಲಿ ಸಂಭವಿಸಿದ ವೆಚ್ಚಕ್ಕಿಂತ ಶೇಕಡಾ 19.32 ಹೆಚ್ಚಾಗಿದೆ. ಅಂದ್ರೆ 2024-25 ಅತಿ ಹೆಚ್ಚು ಖರ್ಚು ಮಾಡಿದೆ. ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ 2002 ಕಡ್ಡಾಯಗೊಳಿಸಿದ ವಿತ್ತೀಯ ಬಲವರ್ಧನೆಯ ಪ್ರಯತ್ನಗಳಿಗೆ ಬದ್ಧವಾಗಿರುವ ವಿಷಯಗಳಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿದೆ. ಇದನ್ನ ಸಾಧಿಸಲು ಕೇಂದ್ರದ ವೆಚ್ಚ ನಿರ್ವಹಣಾ ಆಯೋಗದಂತೆಯೇ ರಾಜ್ಯವು ತನ್ನದೇ ಆದ ವೆಚ್ಚ ಸುಧಾರಣಾ ಆಯೋಗವನ್ನ ಹೊಂದಿದೆ. ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಒಟ್ಟಾರೆಯಾಗಿ ರಾಜ್ಯವು ರಾಜಸ್ವದ ಕಡೆಯಿಂದ ಕೆಲವು ಸಂಕಷ್ಟಗಳಿದ್ರೂ ಸಹ ಬಂಡವಾಳದ ವೆಚ್ಚಗಳ ಮೇಲಿನ ಗುರಿಗಳನ್ನ ರಕ್ಷಿಸುತ್ತಿದೆ. ಅಂದ್ರೆ ಆಯವ್ಯಯಕ್ಕೆ ಹೋಲಿಸಿದ್ರೆ ರಾಜಸ್ವ ಕೊರತೆ ಇದ್ರೂ ಸಹ ಬಂಡವಾಳದ ವೆಚ್ಚಗಳ ಸಂಕೋಚನವನ್ನ ಆಶ್ರಯಿಸದಿರಲು ರಾಜ್ಯವು ಪ್ರಯತ್ನಿಸುತ್ತಿದೆ ಎಂದು ಸಮೀಕ್ಷೆಯು ವಿಶ್ಲೇಷಿಸಿದೆ. ವೆಚ್ಚ ಸುಧಾರಣೆಗಳ ಜೊತೆಗೆ ರಾಜ್ಯವು ತೆರಿಗೆ ಸುಧಾರಣೆಗಳನ್ನ ಕೈಗೊಂಡಿದೆ ಮತ್ತು ತೆರಿಗೆ ಆಡಳಿತವನ್ನು ಪರಿಷ್ಕರಿಸಿದೆ. ಇದು ಹೆಚ್ಚಿನ ರಾಜಸ್ವ ಜಮೆ ವಿಷಯದಲ್ಲಿ ಫಲಿತಾಂಶಗಳನ್ನ ನೀಡಿದೆ. 2020-21 ಮತ್ತು 2023-24 ಹೊರತುಪಡಿಸಿ ಪ್ರತಿ ವರ್ಷ ರಾಜಸ್ವ ಜಮಾಗಳು ಹೆಚ್ಚುತ್ತಿವೆ. ಇದೇ ರೀತಿ ರಾಜಸ್ವ ವೆಚ್ಚವು ಪ್ರತಿ ವರ್ಷವೂ ಹೆಚ್ಚುತ್ತಿದೆ. ಆದರೂ ರಾಜ್ಯವು 2019-20 ರಾಜಸ್ವ ಹೆಚ್ಚಳವನ್ನ ಉಳಿಸಿಕೊಂಡಿದೆ. ತದನಂತರ ಅತ್ಯಲ್ಪ ರಾಜಸ್ವ ಕೊರತೆಯನ್ನು ಹೊಂದಿದೆ ಎಂಬುದು ಸಮೀಕ್ಷೆಯಿಂದ ಗೊತ್ತಾಗಿದೆ. ತೀವ್ರ ಪ್ರಾದೇಶಿಕ ಅಸಮತೋಲನ. ಇದೇ ರೀತಿ ರಾಜ್ಯವು ತೀವ್ರ ಪ್ರಾದೇಶಿಕ ಅಸಮತೋಲನವನ್ನು ಹೊಂದಿದೆ. ಸಾಮಾಜಿಕ ಆರ್ಥಿಕ ಸೂಚಕಗಳು ಅಥವಾ ಮಾನವ ಅಭಿವೃದ್ಧಿ ಸೂಚಕಗಳು ದೇಶದ ಹಿಂದುಳಿದ ರಾಜ್ಯಗಳಿಗಿಂತ ಕಡಿಮೆ. ರಾಜ್ಯ ಸರ್ಕಾರವು ರಾಜ್ಯದ ಹಿಂದುಳಿದ ಪ್ರದೇಶದ 7 ಜಿಲ್ಲೆಗಳಿಗೆ ವರ್ಷಕ್ಕೆ 5,000 ಕೋಟಿಗಳಷ್ಟು ಹಣವನ್ನ ನೀಡುತ್ತಿದೆ. ಭಾರತ ಸರ್ಕಾರವು ಈ ಪ್ರದೇಶದ ಅಭಿವೃದ್ಧಿಗೆ ಹೊಂದಾಣಿಕೆಯ ಕೊಡುಗೆಯನ್ನ ನೀಡುವ ಮೂಲಕ ರಾಜ್ಯದ ಪ್ರಯತ್ನಗಳಿಗೆ ಪೂರಕವಾಗಿರಬೇಕು. ಆರೋಗ್ಯ ಸೇವೆ ಮೇಲೆ ಅತಿ ಹೆಚ್ಚು ಒತ್ತಡ. 2023-24 ಮತ್ತು 24-25 ಒಟ್ಟು ವೆಚ್ಚದ ಭಾಗವಾಗಿ ಒಟ್ಟಾರೆ ಅಭಿವೃದ್ಧಿ ವೆಚ್ಚ 2,08,687.88 ಕೋಟಿ ರೂಪಾಯಿಗಳಿಂದ 2,41,725.40 ಕೋಟಿ ರೂಪಾಯಿವರೆಗೆ ಹೆಚ್ಚಳವಾಗಿದೆ. ಸಾಂಕ್ರಾಮಿಕ ರೋಗದಿಂದ ಆರೋಗ್ಯ ಸೇವೆಗಳ ಮೇಲೆ ಹೆಚ್ಚಿದ ಒತ್ತಡ ಇದೆ. ಅಭಿವೃದ್ಧಿ ವೆಚ್ಚದೊಳಗೆ ಸಾಮಾಜಿಕ ಸೇವೆಗಳ ವೆಚ್ಚವು 2023-24 ಸಾಲಿನಲ್ಲಿ 1,07,275.10 ಕೋಟಿಯಿಂದ 2024-25 1,34,603.55 ಕೋಟಿಗೆ ಹೆಚ್ಚಳವಾಗಿದೆ. ಅದೇ ರೀತಿ ಆರ್ಥಿಕ ಸೇವೆಗಳ ಅಡಿಯಲ್ಲಿ 1,01,412.78 ಕೋಟಿ ರೂಪಾಯಿಗಳಿಂದ 1,07,121.89 ಕೋಟಿ ರೂಪಾಯಿಗೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಇದೇ ಅವಧಿಯಲ್ಲಿ ಶಿಕ್ಷಣ ವಲಯದ ಪಾಲು ಶೇಕಡಾ 15.24 ಶೇಕಡಾ 16.93 ಏರಿಕೆ ಆಗಬಹುದು ಅಂತ ನಿರೀಕ್ಷೆ ಇದೆ ಅಂತ ವಿವರಿಸಿದೆ. ಯಾವುದು ಕರ್ನಾಟಕ ಆರ್ಥಿಕ ಸಮೀಕ್ಷೆ ನಿರೀಕ್ಷಿಸಿದೆ. ಪ್ರತಿಯೊಂದು ಖರ್ಚಿನಲ್ಲಿ ಸರಿಯಾದ ನಿರ್ವಹಣೆಯ ಅಗತ್ಯ ಇದೆ. ತೆರಿಗೆಯೇತರ ಆದಾಯವನ್ನು ಹೆಚ್ಚಿಸಲು ಸರ್ಕಾರವು ಸೇವೆಗಳ ಶಿಫಾರಸುಗಳನ್ನು ಪರಿಶೀಲಿಸಿ ತ್ವರಿತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇವತ್ತು ನಾವು ನೋಡಿದಂತೆ ನಮ್ಮ ರಾಜ್ಯ ಒಂದು ನಿಖರವಾದ ಆರ್ಥಿಕ ಗುರಿಯನ್ನ ಹೊಂದಬೇಕಾಗಿದೆ. ಇದಕ್ಕೆ ಎಲ್ಲ ಇಲಾಖೆಗಳು ಮತ್ತು ಎಲ್ಲ ಸೇವಾ ಸಂಸ್ಥೆಗಳು ಕೈ ಜೋಡಿಸಬೇಕಾಗಿದೆ.
ರಾಜ್ಯವು ಕೂಡಲೇ ಆರ್ಥಿಕ ಸುಧಾರಣೆಗಳನ್ನ ಮಾಡ್ಕೊಳ್ದೆ ಹೋದ್ರೆ ಮುಂದೆ ನಾವು ಅಭಿವೃದ್ಧಿಯನ್ನ ಕಾಣಲು ಸಾಧ್ಯವೇ ಇಲ್ಲ. ಮುಂದಿನ ದಿನಗಳಲ್ಲಿ ಭದ್ರತಾ ವೆಚ್ಚಗಳಲ್ಲಿ ಹೆಚ್ಚಿದ ವೆಚ್ಚ ಅಥವಾ ಹೆಚ್ಚಿದ ತೆರಿಗೆಯೇತರ ಆದಾಯವನ್ನ ಸರಿಹೊಂದಿಸಲು ನಾವು ಇನ್ನಿತರ ಭಾಗ್ಯಗಳನ್ನು ಕಡಿಮೆ ಮಾಡಲೇಬೇಕಾಗಿದೆ. ರಾಜ್ಯ ಸರ್ಕಾರವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರೊಂದಿಗೆ ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆಗೊಳಿಸುವಲ್ಲಿ ಯಶಸ್ಸು ಕಾಣಬಹುದು. ಅನೇಕ ರಾಜಸ್ವ ದೋಷಗಳು, ಬಡ್ಡಿ ಪಾವತಿಗಳು ಮತ್ತು ಅರ್ಹವಲ್ಲದ ಸಹಾಯಧನಗಳ ಇವನ್ನೇ ಭಾಗ್ಯಗಳ ಪರಿಗಣಿಸಿ ನಮ್ಮ ಸರ್ಕಾರ ಮುಂದಿನ ಮಾರ್ಗಸೂಚಿಯನ್ನ ಹೊಂದಬೇಕಾಗಿದೆ. ಅಂದ್ರೆ ನಾವು ಉತ್ತಮವಾಗಿ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಇವನ್ನೆಲ್ಲವನ್ನು ನಾವು ಗಮನದಲ್ಲಿಡ್ಕೋಬೇಕಾಗಿದೆ. ರಾಜ್ಯವು ಅಸ್ಥಿರ ಆರ್ಥಿಕ ಸ್ಥಿತಿಯನ್ನ ಸಮರ್ಥವಾಗಿ ಸುಧಾರಿಸಲು ತಕ್ಷಣವೇ ಈ ಕ್ರಮಗಳನ್ನ ಕೈಗೊಳ್ಳಬೇಕು. ಇದು ನಾನು ಹೇಳ್ತಾ ಇಲ್ಲ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಎಚ್ಚರಿಕೆಯನ್ನ ನೀಡಿದೆ. ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಹೆಚ್ಚಿದೆ. ನೀವು ಈ ವಿಷಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.